ಸುನಾತಾ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ನಾನು ಡಯಾನಾ. ಐಕಿಯಾ ಸ್ಟೋರ್ Part-2 ಇದು. ಬನ್ನಿ, ಇನ್ನು ನಾವು ಸೆಕೆಂಡ್ ಫ್ಲೋರಲ್ಲೇ ಇದ್ದೀವಿ. ಇನ್ನೂ ಸಾಕಷ್ಟು ಎಕ್ಸ್ಪ್ಲೋರ್ ಮಾಡೋದಿದೆ, ಇನ್ನೂ ನೋಡೋದಿದೆ. ಇದು ನೋಡಿ, ಆರ್ಗನೈಸರ್ಸ್ ಇದು. ಇದನ್ನು ನಾವು ಬುಕ್ ಆರ್ಗನೈಸ್ ಮಾಡೋದಕ್ಕೆ ಅಥವಾ ಕ್ರಾಕರಿ ಯೂನಿಟ್ ಆಗಿ ಯೂಸ್ ಮಾಡೋದಕ್ಕೆ ನಾವು ಮಲ್ಟಿಪರ್ಪಸ್ಗೆ ಅದನ್ನು ಯೂಸ್ ಮಾಡ್ತಕ್ಕಂಥದ್ದು. ಇದು ಡೈನಿಂಗ್ ಟೇಬಲ್. ಎಷ್ಟು ಎಲಿಗೆಂಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಅದನ್ನು ಸೆಟಪ್ ಮಾಡಿ ತೋರಿಸಿದ್ದಾರೆ ಅಂತ. ಆ ಲೈಟಿಂಗ್ಸ್, ಆ ಟೇಬಲ್, ಕರ್ಟನ್, ಸೋ ವೆರಿ ನೈಸ್. ಇದು ನೋಡಿ, ಇದು ಆಫೀಸ್ ಸೆಟಪ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ ಟೇಬಲ್, ಲೈಟಿಂಗ್ಸ್, ಎಗೈನ್ ಪ್ರತಿಯೊಂದನ್ನು ನೀಟಾಗಿ ಸೆಟಪ್ ಮಾಡಿರ್ತಾರೆ. ನಮಗೆ ಅದನ್ನು ನೋಡ್ತಿದ್ದ ಹಾಗೆ ಎಸ್, ಹೀಗೆ ಮಾಡಬೇಕು ಅಂತಕ್ಕಂಥ ಕಂಪ್ಲೀಟ್ ಪಿಕ್ಚರ್ ಮತ್ತು ಐಡಿಯಾಸ್ ನಮಗೆ ಸಿಗ್ತಕ್ಕಂಥದ್ದು. ಇಲ್ಲಿ ಒಳ್ಳೆ ಆರ್ಗನೈಸರ್ಸ್ ಇದೆ. ಎಲ್ಲ ಆರ್ಗನೈಸರ್ಸ್ ಸೋ ವೆರಿ ಈಸಿ ಆ್ಯಂಡ್ ವೆಲ್ ಡಿಫೈನ್ಡ್ ಟೆಕ್ನಾಲಜಿ ಆಗಿರ್ತಕ್ಕಂಥದ್ದು. ಮತ್ತು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಅದನ್ನು ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ತಕ್ಕಂಥದ್ದು. ನನಗೆ ಇಲ್ಲಿ ಒಂದು ಆರ್ಗನೈಸರ್ ತುಂಬಾ ಇಷ್ಟ ಆಯಿತು. ಬಟ್ ನಮ್ಮದು ರೆಂಟೆಡ್ ಹೌಸ್ ಆಗಿರೋದ್ರಿಂದ ಅದನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಲಿಟಲ್ ಡೆಲಿಕೇಟ್ ಐ ಫೆಲ್ಟ್. ಮತ್ತು ಚೇರ್ಸ್ಗಳು, ಸಾಕಷ್ಟು ಚೇರ್ಸ್ಗಳಿದೆ. ಸಿಂಗಲ್ ಚೇರ್, ಡೈನಿಂಗ್ ಚೇರ್ಸ್, ಸೆಟ್ ಆಫ್ ಚೇರ್ಸ್, ಈಸಿ ಆರಾಮ್ ಚೇರ್ಸ್, ಆಫೀಸ್ ಚೇರ್ಸ್, ಸಾಕಷ್ಟು ಚೇರ್ಗಳು ಇಲ್ಲಿದೆ ನೋಡಿ. ಕಿಡ್ಸ್ ಚೇರ್ಸ್, ಆಹಾ, ಎಷ್ಟು ಥರದ ಡೈನಿಂಗ್ ಟೇಬಲ್ಸ್ ಇದೆ ನೋಡಿ. ಇಲ್ಲಿ ಡಿಫ್ರೆಂಟ್ ಪ್ರೈಸ್, ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಕಲರ್ಸ್. ಯಾವ ಥರದ ಡೈನಿಂಗ್ ಟೇಬಲ್ ಬೇಕು ನಿಮಗೆ, ಇಲ್ಲೆಲ್ಲ ಥರದ ಟೇಬಲ್ಸ್ಗಳು ಅವೈಲೇಬಲ್ ಇದೆ. ಇದೊಂದು ಕಿಚನ್ ಸೆಟಪ್ ನೋಡಿ. ಇದು ಸೆಕೆಂಡ್ ಫ್ಲೋರಿಂದ ನಾನು ಪಾರ್ಕಿಂಗ್ ಏರಿಯಾನ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾನು ಮೊದಲೇ ಹೇಳಿದ ಹಾಗೆ ಪ್ರತಿಯೊಂದು ಫ್ಲೋರ್ನಲ್ಲಿಯೂ ಐಕಿಯಾ ಟೀಮ್ ಮೆಂಬರ್ಸ್ ಇರ್ತಾರೆ. ನಿಮಗೆ ಪ್ರಾಡಕ್ಟ್ಗಳನ್ನು ಹುಡ್ಕೋದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಸ್ಟೋರೇಜ್ಗಳು, ಸಾಕಷ್ಟು ಸ್ಟೋರೇಜ್ ಪ್ರಾಡಕ್ಟ್ಸ್ಗಳಿದೆ. ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಅಲ್ಲಿ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ರೂಮ್ ಸೆಟಪ್ಸ್ಗಳ ತೋರಿಸ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಅಲ್ಲಿ 65 ಬ್ಯೂಟಿಫುಲಿ ಡಿಸೈನ್ ಬೆಡ್ರೂಮ್ ಸೆಟಪ್ ಕೂಡ ಇದೆ. ನಾನು ಸಾಧ್ಯವಾದಷ್ಟು ಬೆಡ್ರೂಮ್ ಸೆಟಪ್ಗಳನ್ನು ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ಕವರ್ ಮಾಡ್ತಾಯಿದ್ದೀನಿ. ತುಂಬ ಜನ ಇದ್ದಿದ್ದರಿಂದ ನಮಗೆ ಆ ಪ್ರಾಡಕ್ಟ್ನ ನೀಟಾಗಿ ತೋರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅದರ ಪ್ರಯತ್ನ ಮಾಡಿದ್ದೀನಿ. ಪ್ರತಿಯೊಂದು ಸೆಕ್ಷನ್ನಲ್ಲಿ ಅವರು ಬರೆದಿರ್ತಾರೆ ಯಾವ ಪ್ರೈಸಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಸಿ, ದಿಸ್ ಇಸ್ ವಂಡರ್ಫುಲ್ ಬೆಡ್ರೂಮ್ ಸೆಟಪ್. ಅಲ್ಲಿ ಕುಷನ್ಸ್, ಪಿಲ್ಲೋಸ್, ನಂತರ ಬೆಡ್ ಸ್ಪ್ರೆಡ್ಸ್, ಪ್ರತಿಯೊಂದು ಕೂಡ ಅಲ್ಲಿ ಇರುತ್ತೆ. ಅದರದ್ದೇ ಅದು ಸ್ಯಾಂಪಲ್ಸ್. ಆ್ಯಕ್ಚುಲಿ ನಮಗೆ ಅದು ಬೈ ಮಾಡೋದಕ್ಕೂ ಕೂಡ ಅಲ್ಲಿ ಬೈ ಮಾಡೋದಕ್ಕೆ ಸಿಗುತ್ತೆ ಕೂಡ. ಮ್ಯಾಟ್ರಸ್, ಬೆಡ್ಸ್, ಕಾಟ್ಸ್, ಪಿಲ್ಲೋಸ್, ಕುಷನ್ಸ್, ಏನಿಲ್ಲ ಅಂತ ಇಲ್ಲ. ಮನೆಗೆ ಅವಶ್ಯಕತೆ ಇರ್ತಕ್ಕಂತಹ ಎಲ್ಲ ವಸ್ತುಗಳು ಇಲ್ಲಿ ಅವೈಲೇಬಲ್ ಇದೆ. ಮತ್ತು ಮಕ್ಕಳಿಗೆ ಬಂಕರ್ ಬೆಡ್ಸ್ ನೋಡಿ, ಯಾವ ಥರದ ಡಿಫ್ರೆಂಟ್ ಟೈಪ್ ಆಫ್ ಬಂಕರ್ ಬೆಡ್ಸ್ ಇಲ್ಲಿತ್ತು. ಬಂಕರ್ ಬೆಡ್ ವಿತ್ ಟೇಬಲ್, ಸ್ಟಡಿ ಟೇಬಲ್, ಆ ಥರದ್ದು ಕೂಡ ಇದೆ. ಸಿಂಗಲ್ ಬೆಡ್ಸ್ಗಳು ಮಕ್ಕಳಿಗೆ ಇತ್ತು. ಮತ್ತು ಡಿಫ್ರೆಂಟ್ ಕಲರ್ಸಲ್ಲಿ ಕೂಡ ಇತ್ತು. ಹಾಗಾಗಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಆ ಬೆಡ್ ಮೇಲೆ ಮಲಗಿ ಎದ್ದು ಕುಣಿದು ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ತುಂಬ ಖುಷಿಪಟ್ಟರು. ಹಾಂ, ಇನ್ನೊಂದು ಹೇಳಬೇಕು, ಡಿಫ್ರೆಂಟ್ ಟೈಪ್ ಆಫ್ ಲೈಟ್ಸ್ ಇದೆ. ಯಾರಾದರೂ ಲೈಟಿಂಗ್ಸ್ನ ಅರೇಂಜ್ ಮಾಡೋದಕ್ಕೆ ಇಷ್ಟಪಡೋರಾಗಿದ್ದರೆ ಅವರಿಗೆ ತುಂಬಾ ಆಪ್ಷನ್ಸ್ ಇದೆ. ತುಂಬ ಸ್ಟೈಲಿಶ್ ಲೈಟ್ಸ್ಗಳಿದೆ. ನಿಮಗೆ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತಲೇ ಹೇಳ್ಬೋದು. ಈ ಥರ ಲೈಟ್ಸ್ನೆಲ್ಲ ಇಷ್ಟಪಡ್ತಕ್ಕಂಥವ್ರಿಗೆ ನಿಜವಾಗ್ಲೂ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ಇಲ್ಲಿ ನೋಡಿ, ಈ ಪಿಂಕ್ ಬೆಡ್ ನನಗೆ ತುಂಬಾ ಇಷ್ಟ ಆಯಿತು. ಸಂವಿಧ ಕೂಡ ಅದನ್ನು ತುಂಬ ಇಷ್ಟಪಟ್ಟಳು. ಹೀಗೆ ಸಾಕಷ್ಟು ಮಕ್ಕಳಿಗೆ ಬೆಡ್, ಮಲ್ಟಿಪರ್ಪಸ್ ಬೆಡ್ಗಳು ಕೂಡ ಅಲ್ಲಿ ಇದ್ವು. ನಮಗೆ ಹೀಗೆ ಓಡಾಡಿ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಆದರೂ ಕೂಡ ಇದೊಂದು ಸೆಕ್ಷನ್ ಮುಗಿಸ್ಕೊಂಡು ಹೋಗ್ಬಿಡೋಣ. ಅಲ್ಲಿ ನೋಡಿ, ಈ ಬೆಡ್ಗೆ 10,000. ಓಕೆ, ಈ ಸೆಕ್ಷನ್ ಮುಗಿಸಿ ಹೋಗೋಣ ಅಂತ ಹೇಳಿ
ನಾವು ನೋಡ್ತಾನೇ ಇದ್ದೀವಿ, ಆದರೆ ಈ ಕಡೆ ನಮಗೆ ಹೊಟ್ಟೆ ಹಸಿತಾನೇ ಇತ್ತು. ಇದೆಲ್ಲ ಕಂಟೈನರ್ಸ್, ಸ್ಟಡಿ ಟೇಬಲ್, ಕಂಟೈನರ್ಸ್ ಎಲ್ಲದೂ ಇಟ್ಟಿದ್ದಾರೆ. ನಾನು ಹೇಳ್ದಾಗೆ ಅಲ್ಲಿ ನೋಡೋದಕ್ಕೆ ಭಾಳ ಖುಷಿ. ಇನ್ನೊಂದು ಅಂತಂದರೆ ಅಲ್ಲಿ ಹೋದವರೆಲ್ಲ ಬೈ ಮಾಡಲೇಬೇಕು ಅಂತಕ್ಕಂಥ ಯಾವ ಕಂಪಲ್ಷನ್ ಇಲ್ಲ. ನಾನು ಈ ಹಿಂದೆ ಹೇಳ್ದಾಗೆ ನೀವು ಅದನ್ನು ನೋಡಿ ಹಾಗೆ ಎಂಜಾಯ್ ಕೂಡ ಮಾಡ್ಬೋದು. ಇದು ಕಿಡ್ಸ್ ಸೆಕ್ಷನ್. ಇಲ್ಲಿ ಕಿಡ್ಸ್ ಟಾಯ್ ಆರ್ಗನೈಸರ್, ಟೇಬಲ್, ಸ್ಟೂಲ್ಸ್ ಎಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಇದೆ. ನೋಡಿ ತುಂಬ ಜನ ಈ ವೇಲ್ ಮತ್ತು ಆ ಎಲಿಫೆಂಟ್, ಆ ಸಾಫ್ಟ್ ಟಾಯ್ಸ್ನ ಎಲ್ಲ ಬೈ ಮಾಡಿದರು. ಆ್ಯಕ್ಚುಲಿ ಈ ಎಲಿಫೆಂಟ್ಗೆ 2000. ತುಂಬ ಓಡಾಡಿ ಸುಸ್ತಾಗಿದ್ವಿ, ಹೊಟ್ಟೆ ಹಸಿತಾಯಿತು, ಹಾಗಾಗಿ ಕೆಫಿಟೇರಿಯಾ ಕಡೆ ಬಂದಿದ್ದೀವಿ. ಇಲ್ಲೂ ಕೂಡ ದೊಡ್ಡ ಕ್ಯೂ. ಇಲ್ಲಿಯ ಸಿಸ್ಟಮ್ ಹೇಗಿತ್ತು, ಫುಡ್ ಹೇಗೆ ಸಪ್ಲೈ ಮಾಡ್ತಾಯಿದ್ರು ನೋಡೋಣ ಪಾರ್ಟ್ 3ನಲ್ಲಿ.